ಸರ್ ಇರಿ ಸರ್, ಇನ್ನು ಸಮಯ ಇದೆ. ಈ ಸರ್ಕಾರ ದಪ್ಪ ಚರ್ಮದ ಸರ್ಕಾರ, ಇವರಿಗೆ ಸಾರಿಗೆ ನೌಕರರ ಹಿತ ಮುಖ್ಯ ಬೇಕಾಗಿಲ್ಲ, ಅವರ ಸಮಸ್ಯೆ ಬಗೆಹರಿಸಲು ಬೇಕಾಗಿಲ್ಲ ಸರ್. ನಾಳೆ ಇರ್ತಕ್ಕಂಥದ್ದು ಬೆಂಗಳೂರು ಚಲೋ ಕಾರ್ಯಕ್ರಮ. ಈ ರಾಜ್ಯದ 224 ಡಿಪೋಗಳಿಂದ ಸಾರಿಗೆ ನಿಗಮಗಳ ನೌಕರರು ಬೆಂಗಳೂರು ಚಲೋಗೆ ಇದಕ್ ಬರ್ತಾ ಇದ್ದಾರೆ. ಸ್ವಾತಂತ್ರ್ಯ ಯೋಧಕ್ಕೆ ಬಸ್ ನಿಲ್ಸಲ್ಲ, ನಾಳೆ ಬಸ್ ನಿಲ್ಸಲ್ಲ. ನಾಳೆ 4 ಗಂಟೆವರೆಗೂ ಸಮಯ ಇದೆ. ನಾವು ಈ ವಿಚಾರವನ್ನ ಮಾನ್ಯ ಸಾರಿಗೆ ಸಚಿವರಿಗೆ ಮಾಧ್ಯಮಗಳ ಮೂಲಕನೂ ತಿಳಿಸಿದೀವಿ. ನಾಳೆ 4 ಗಂಟೆಗೆ ನಾವು ಅಲ್ಲಿ ಬಂದಿರತಕ್ಕಂತ ಈ ರಾಜ್ಯದ ಎಲ್ಲ ಮುಖಂಡರು ಒಳಗೊಂಡು ಸರ್ಕಾರದ ನಡೆಯನ್ನ ನೋಡಿ ನಾವು ಮುಂದೆ ತೀರ್ಮಾನ ಮಾಡ್ತೀವಿ ಅಂತ ಹೇಳಿದೀವಿ. ನಾವು ನಾಳೆ ಬೆಳಿಗ್ಗೆ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಿಲ್ಲ. ದಯಮಾಡಿ ಇದನ್ನ ನಾವು ನಾಳೆ ಸಂಜೆ 4 ಗಂಟೆಗೆ ತಿಳಿಸ್ತೀವಿ. ಅಷ್ಟೊಳಗೆ ಶೆಟ್ಲ್ ಮಾಡ್ಲಿಕ್ಕೆ ದಯಮಾಡಿ ನೀವು ಅವ್ರಿಗೆ ಹೇಳಿ. ಅದೇನ್ ಬಹಳ ಹೊರೆಯಾದ್ದಲ್ಲ. ಒಂದು ನಿಮಿಷ ಬರ್ಕೊಳ್ಳಿ. ನಮಗೆ 38 ತಿಂಗಳ ಕಾಲದ ರಿಯಲ್ಸ್ಗೆ 1800 ಕೋಟಿ ರೂಪಾಯಿ ರಿಯಲ್ಸ್ ಕೊಡಬೇಕು. 1800 ಕೋಟಿ ರಿಯಲ್ಸ್ ಬಾಬ್ ಹಣ ಕೊಡಬೇಕು. ಎರಡನೇದು 1/1/24ರಿಂದ 25% ವೇತನ ಹೆಚ್ಚಳ ಕೇಳಿದ್ವಿ ಇರೋ ಒಂದು ಬೇಸಿಕ್ಗೆ. ಯಾಕೆಂದ್ರೆ ಅದು ನಮಗೂ ರಾಜ್ಯ ಸರ್ಕಾರಿ ನೌಕರಿಗೂ 45% ಡಿಫರೆನ್ಸ್ ಇದೆ. ಅವ್ರಿಗಿನ್ನ ಪರಿಶ್ರಮದಲ್ಲಿ ಕೆಲಸ ಮಾಡೋರು ನಾವು ಅನ್ನೋದನ್ನ ಚೀಫ್ ಮಿನಿಸ್ಟ್ರಿಗೆ ಕನ್ವಿನ್ಸ್ ಮಾಡಿದ್ವಿ. ಸುಮಾರು 2 ಗಂಟೆ ನಡೆದಂತ ಸಭೆಯಲ್ಲಿ ನಾವು ಕೇಳ್ತಾ ಇರ್ತಕ್ಕಂಥದ್ದು ಅದು ಆಂತರಿಕ ಸಂಪನ್ಮೂಲದಲ್ಲಿ ವೇತನ ಹೆಚ್ಚಳ ಮಾಡ್ತಾರೆ. 1/1/24ರಿಂದ ವೇತನ ಹೆಚ್ಚಳ ಮಾಡಲಿ. 1800 ಕೋಟಿ ರಾಜ್ಯ ಸರ್ಕಾರದಿಂದ ಕೊಡ್ಲಿ. ಇದು ಆಂತರಿಕ ಸಂಪನ್ಮೂಲದಲ್ಲಿ ಕೊಡ್ತಾರೆ, ಪ್ರಶ್ನೆನೇ ಇರಲ್ಲ. ನಮ್ಗೆ ಈಗ ಇರ್ತಕ್ಕಂಥದ್ದು ಏನು, ದುಡ್ಡಿಗೆ ಯಾಕೆ ಕೊರತೆ ಇದೆ ಅಂದ್ರೆ, ಏನು ಶಕ್ತಿ ಯೋಜನೆಗೆ ಹಣ ಕೊಟ್ಟಿದ್ರಲ್ಲ, ಇನ್ನೂ ಕೂಡ 4200 ಕೋಟಿ ಸರ್ಕಾರದಿಂದ ಬರಬೇಕು. ಇವೆಲ್ಲ ಬಂದ್ರೆ ಸಾರಿಗೆ ನಿಗಮಗಳ ನೌಕರರನ್ನ ನೀವು ಖಂಡಿತವಾಗಿ ಚೆನ್ನಾಗಿ ನೋಡ್ಕೋಬೇಕು. ಯಾಕೆಂದ್ರೆ ಶಕ್ತಿ ಯೋಜನೆಯಲ್ಲಿ ಅತ್ಯಂತ ಶ್ರಮ ಪಟ್ಟು ರಾಜ್ಯದಲ್ಲಿ ಸರ್ಕಾರದಿಂದ ನಿಗಮಕ್ಕೆ ಹಣ ಬರಬೇಕು ಅನ್ನೋದು ಇಂಪಾರ್ಟೆಂಟ್. ಸರ್ಕಾರದಿಂದ ನಿಗಮಕ್ಕೆ ಹಣ ಬರಬೇಕು. ಸರ್ಕಾರದಿಂದ ನಿಗಮಕ್ಕೆ ಕಾಲಕ್ಕೆ ಹಣ ಬಂದೇ ಬರುತ್ತೆ. ಬಂದಿಲ್ಲ. ತಪ್ಪು ಮಾಹಿತಿ ಕೊಡ್ತೀರಾ? ಬೇಡಿಕೆ ಈಡೇರಿಸಬೇಕು. ಪ್ರಾಕ್ಟಿಕಲಿ ಯಾವ್ದು ಪಾಸಿಬಲ್ ನಾವು ಅದನ್ನ ಮಾಡಿ. ನಿಮಗೆ ಅಭಿಮಾನ ಇದೆಯಾ ಸಾರಿಗೆ ನೌಕರರ ಬಗ್ಗೆ? ಸಾರಿಗೆ ನೌಕರರ ಬಗ್ಗೆ ಅಭಿಮಾನ ಇದೆಯಾ? ಅಭಿಮಾನ ಇದೆಯಾ? ಗೌರವ ಇದೆಯಲ್ವಾ? ಈಗ ನಾವು 2 ವರ್ಷ ಮೊದಲು ಬೇಡಿಕೆ ಪತ್ರ ಕೊಟ್ಟಿದ್ವಿ. ಎಷ್ಟು ವರ್ಷ? 1/1/2024 19ನೇ ತಾರೀಕು ಕೊಟ್ಟಿದ್ದೀವಿ. ಇಲ್ಲಿಗೆ ಎಷ್ಟು ವರ್ಷ ಆಯ್ತು? 2 ವರ್ಷ ಕಳೆದು 1 ತಿಂಗಳಾಗಿದೆ. ಈಗ 19ಕ್ಕೆ ಇಷ್ಟು ದಿವಸಗಳು ಕೂಡ ಸಂಧಾನ ಮಾಡಿದೀವಿ. ನಾವು ಇವೇನಾದ್ರು ಸಂಧಾನ ಮಾಡ್ದಲೆ ನಾವು ಏಕಾಏಕಿ ನಾವು ಮುಷ್ಕರಕ್ಕೆ ಹೋಗ್ತೀವಿ ಅಂದ್ರೆ ನೀವು ಹೇಳ್ತಕ್ಕಂಥದ್ದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ತೀವಿ. ಈಗ ಇವನ್ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಅವರೇ ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಾವು ಏಕಾಏಕಿ ಯಾವ್ದು ಮುಷ್ಕರಕ್ಕೆ ಹೋಗ್ತಾ ಇಲ್ಲ. ನಾಳೆ ಕೂಡ ನಾವು ಮುಷ್ಕರಕ್ಕೆ ಕರೆ ಕೊಟ್ಟಿಲ್ಲ. ನಾಳೆ ಸಂಜೆ 4 ಗಂಟೆಗೆ ನಾವು ತೀರ್ಮಾನ ಮಾಡಿ ಸರ್ಕಾರದ ನಡೆಯ ಮೇಲೆ ನಾವು ಮುಂದೆ ಏನ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಲಿದ್ದೀವಿ. ಯಾರೋ ನೌಕರರು ಅತೃಪ್ತರಾಗಿ ನೌಕರರು ಸಾರಿಗೆ ಸಂಘಟನೆ ಮೇಲೆ ಆಕ್ರೋಶ ವ್ಯಕ್ತಪಡಿಸ್ತಾವ್ರೆ. ಸರ್ಕಾರದ ಮೇಲೆ ಆಕ್ರೋಶ ಬಿಟ್ಟು ಅದ್ರ ಜೊತೆಗೆ ನಮ್ಮ ಮೇಲೂ ಮಾಡ್ತಾವ್ರೆ. ಯಾಕೆ? ಎಷ್ಟು ಸಲ ಟೈಮ್ ಕೊಡ್ತೀರಾ ಸರ್ಕಾರಕ್ಕೆ? ಮುಖ್ಯಮಂತ್ರಿಗಳು ಹೇಳಿದ್ರು ಆಗ್ಲಿಲ್ಲ, ನೀವು ಮುಂದಿನ ವಾರ ಅಂದ್ರಿ, ತಿಂಗಳು ಅಂದ್ರಿ, ಈಗ 24 ತಿಂಗಳು ಕಳೀತು ಅಂತ ಹೇಳಿ ನೌಕರರ ಪ್ರಶ್ನೆ ಕೇಳ್ತಾರೆ. ಆ ನೌಕರರ ಆಕ್ರೋಶದಿಂದ ಬಂದಿರೋದು ನಿಮ್ಮಲ್ಲೆಲ್ಲೋ ಡಿಸ್ಪ್ಲೇ ಆಗ್ತಾ ಇರ್ಬೋದು. ನಾವು ಅಧಿಕೃತವಾಗಿ ನಾವು ಮುಷ್ಕರ ಕರೆ ಕೊಟ್ಟಿಲ್ಲ. ಸೊ ಅದರಿಂದ ದಯಮಾಡಿ ನಾನು ನಿಮಗೆ ವಿನಂತಿ ಮಾಡ್ತೀನಿ, ನಾಗರಿಕರ ಬಗ್ಗೆ ಗೌರವ ಇದ್ರೆ ನಾವು ಯಾಕೆ ದಿಢೀರ್ ಮುಷ್ಕರ ಮಾಡೋದಿಲ್ಲ ಅಂದ್ರೆ 7 ಕೋಟಿ ಜನ ತೊಂದರೆ ಆಗುತ್ತೆ. ಅದಾಗಬಾರ್ದು ಅನ್ನೋ ಕಾರಣಕ್ಕೆ ನಾವು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ವಿ. ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಕೇಳ್ಕೊಳ್ತಾ ಇದ್ದೀವಿ. ಅವ್ರು ಕೇಳಿಸ್ಕೊಳ್ಳೋಕೆ ಆದ್ಮೇಲೆ ಇಲ್ಲ. ಸ್ವಾತಂತ್ರ್ಯಗಳಿಗೆ ತೊಂದರೆ ಆಗಬಾರ್ದು. ನಾವು ಇಷ್ಟು ಜೋರ ಮಾತಾಡಲ್ಲ. ಅವ್ರು ಮಾತಾಡೋದ್ರಿಂದ ನಾವು ಜೋರ ಮಾತಾಡಬೇಕು. ಸರ್ಕಾರ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸಾರಿಗೆ ಮುಷ್ಕರದ ಎಚ್ಚರಿಕೆ ಬೆನ್ನಲ್ಲೇ ಎಚ್ಚೆತ್ತ ಸರ್ಕಾರ. ಬಿಜೆಪಿ ಜೆಡಿಎಸ್ ಧ್ವನಿ ಎತ್ತಿದಕ್ಕೆ ಇವ್ರ ಜೊತೆ
ವೇತನ ಪರಿಷ್ಕರಣೆ ಅಸ್ತು ಎಂದ ಸಿಎಂ ಸಿದ್ದರಾಮಯ್ಯ. ಸೂಪರ್ ಮೇಡಮ್ ಸ್ವೀಟ್ ಬಾಕ್ಸ್ ತರಿಸಿ. ಇವರಿಬ್ರು ಬಂದು ಅವ್ರು ಬಂದಿದ್ದಕ್ಕೆ ವೇತನ ಪರಿಷ್ಕರಣೆ ಸರ್ಕಾರ ಇದೀಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸಾರಿಗೆ ಮುಷ್ಕರದ ಎಚ್ಚರಿಕೆ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಧಿಕಾರಿಗಳ ಜೊತೆ ಇನ್ನು ಸಭೆ ಇವ್ರಿಗೆ ನಡೆಸಿದ ಸರ್ಕಾರ ಮೇಲೆ ನಂಬಿಕೆನೇ ಇಲ್ಲ ಸರ್. ಸಿದ್ದರಾಮಯ್ಯ. ವೇತನ ಪರಿಷ್ಕರಣೆ ಅಸ್ತು ಎಂದ ಸಿಎಂ ಸಿದ್ದು. ಅಭಿನಂದನೆ ಹೇಳ್ತೀವಿ ನಾವು. ಕೆಲವೇ ಹೊತ್ತಲ್ಲಿ ಅಲ್ಲ, ಅಧಿಕೃತ ಹಣ ಬಂದ್ಮೇಲೆ ಹೇಳೋಣ, ಹಣ. ಮಾಹಿತಿ ಸರ್ಕಾರ ಅದೇನಿಲ್ಲ, ಇದೆಲ್ಲ ಬೇಕಾ? ವೇತನ ಪರಿಷ್ಕರಣೆಗೆ ಸರ್ಕಾರ ಇದೀಗ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದೆ. ಸಾರಿಗೆ ಮುಷ್ಕರದ ಎಚ್ಚರಿಕೆ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಸಿಎಂ ಸಿದ್ದರಾಮಯ್ಯ. ವೇತನ ಪರಿಷ್ಕರಣೆ ಅಸ್ತು ಎಂದ ಸಿಎಂ ಸಿದ್ದು. ಕೆಲವೇ ಹೊತ್ತಲ್ಲಿ ಅಧಿಕೃತ ಮಾಹಿತಿ ನೀಡಲಿರುವಂತಹ ಸರ್ಕಾರ. ವೇತನ ಪರಿಷ್ಕರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕೆಎಸ್ಆರ್ಟಿಸಿ ಆಗಿರ್ಬೋದು, ಬಿಎಂಸಿ ಆಗಿರ್ಬೋದು, ಇನ್ನು ಎಲ್ಲರೂ ಸಹಿತ ಈ 4 ನಿಗಮಗಳು ಇದೀಗ ಪ್ರೊಟೆಸ್ಟ್ಗೆ ಮುಂದಾಗೋದಕ್ಕೆ ನಾಳೆ ಸಿದ್ಧತೆಯನ್ನು ನಡೆಸಿಕೊಂಡಿದ್ರು. ಇದರ ಬೆನ್ನಲ್ಲೇ ಇದೀಗ ಸರ್ಕಾರ ಎಚ್ಚೆತ್ತುಕೊಂಡು ಕೆಲವೇ ಹೊತ್ತಲ್ಲಿ ಅಧಿಕೃತ ಮಾಹಿತಿಯನ್ನ ನೀಡುತ್ತೆ ಸರ್ಕಾರ. ಇದೀಗ ಇದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ವಿ. ಕೊನೆಗೂ ಸಹಿತ ಸರ್ಕಾರ ಎಚ್ಚೆತ್ಕೊಂಡು ಇದಕ್ಕೆ ಪರಿಷ್ಕರಣೆಗೆ ಇದೀಗ ಸಭೆಯನ್ನ ನಡೆಸೋದಕ್ಕೂ ಸಹಿತ ಮುಂದಾಗಿರುವಂತದ್ದು. ಸಲ್ಲಿಸ್ತೀನಿ ಮತ್ತು ಧನ್ಯವಾದ ಸಲ್ಲಿಸ್ತೀನಿ. ನೋಡಿ, ನಾವು ನಮ್ಮ ಏನು ಹೋರಾಟ ಇದೆ ಇದು ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗ್ಬೇಕು ಅಂತ ಹೇಳಿ ಖಂಡಿತ. ಮಾಧ್ಯಮಗಳ ಮೂಲಕ ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ. ಪ್ರತಿಪಕ್ಷಗಳ ಹೋರಾಟಕ್ಕೆ ಹೌದು, ಸರ್ಕಾರ ಹೌದು. ಇವ್ರಿಗೆ ನಮ್ಮ ಸಹಕಾರ ಇದೆ. ಪ್ರತಿಪಕ್ಷಗಳ ಬೆಂಬಲ ಇದೆ. ಹೋರಾಟಕ್ಕೆ ಸರ್ಕಾರ ಇವ್ರಿಗೆ ನಮ್ಮ ಬೆಂಬಲ ಇದೆ. ಅದನ್ನ ಸ್ವಾಗತಿಸ್ತೇವೆ. ಆದ್ರೆ ಇಲ್ಲಿ ರಾಜಕೀಯ ಇವ್ರಿಗೂ ನ್ಯಾಯ ಸಿಗಲ್ಲ. ರಾಜಕೀಯ ಮೊದಲಿಂದ ನಾವು ಅದೇ ಹೇಳ್ತಾ ಇದ್ವಿ. ನಮ್ಮ ಈಗಲೂ ಅದನ್ನೇ ಹೇಳ್ತಾ ಸಾರಿಗೆ ಇದ್ದೀವಿ. ನೌಕರರಿಗೆ ನ್ಯಾಯ ಈಗಲೂ ನಾವು ಅದೇ ಹೇಳ್ತಾ ಸಿಗಲ್ಲ. ಇದ್ದೀವಿ. ಹಾಗಾಗಿ ನಾವು ಇವ್ರಿಗೆ ನ್ಯಾಯ ಸಿಗಬೇಕು, ಜನಕ್ಕೆ ತೊಂದ್ರೆ ಆಗ್ಬಾರ್ದು. ಆದ್ರೆ ಇದು ಬಿಜೆಪಿ. ಆದ್ರೆ ಇದು ಅವ್ರು ಏನು ಬೇಡಿಕೆ ಇಟ್ಟಿದ್ದಾರೆ ಆ ಬೇಡಿಕೆನ ಅವ್ರು ಸಮಂಜಸವಾಗಿ ಈಡೇರಿಸಬೇಕು. ಅದನ್ನ ಕೇವಲ ಚೌಕಾಸಿ ಮಾಡಬಾರದು. ಹೌದೌದು. ನಾವು ಚೌಕಾಸಿ ಮಾಡಬಾರ್ದು ಸರ್ಕಾರ ಈ ವಿಚಾರದಲ್ಲಿ. ಕೆಲಸ ಮಾಡಬಾರ್ದು. ಅದರಿಂದ 1800 ಕೋಟಿ ಹಣ ಕೊಡ್ಬೇಕು ಅವ್ರಿಗೆ. ಸರ್, ಇದೀಗ ಕೊನೆಗೂ ಸಹಿತ ಸರ್ಕಾರ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಒಂದಿಷ್ಟು ಡಿಸಿಷನ್ಗೆ ಇದೀಗ ಮುಂದಾಯ್ತು. ಸೊ ಏನ್ ಅನಿಸ್ತಾ ಸರ್, ಇದೆ? ಈಗ ಮುಖ್ಯಮಂತ್ರಿಯವರು ಅಲ್ಲಿ ಅಸ್ತು ಹೊಂದಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ಸಾರಿಗೆ ಸಚಿವರು ಹೇಳಬೇಕು. ಎರಡನೇದು, ನಮ್ಮ ಏನು ಜಂಟಿ ಕ್ರಿಯಾ ಸಮಿತಿ ಇದೆ, 1,15,000 ಜನ ಪರವಾಗಿ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಸಮಗ್ರವಾದಂಥ ಚರ್ಚೆ ಆಗಬೇಕು. ಯಾಕೆಂದ್ರೆ ಅಲ್ಲಿ ನಾವು ವೇತನ 25 ಭಾಗ ಕೇಳಿದ್ದೀವಿ. ಅವ್ರು ಎಷ್ಟು ಕಸ್ತು ಒಂದವ್ರು 25%, ಯಾಕಂದ್ರೆ ಇರೋ ಬೇಸಿಕ್ಕಿಗೆ 25 ಭಾಗ ಕೇಳಿದ್ದೀವಿ. 18,000 ಇದ್ರೆ ಅದರಲ್ಲಿ 4,500 ಹೆಚ್ಚಳ ಮಾಡಿ ಅಂತ ಕೇಳಿದ್ದೀವಿ ಮಿನಿಮಮ್. ಇದರಲ್ಲಿ ಅದಕ್ಕೆ ಎಷ್ಟು ಕಸ್ತು ಒಂದವ್ರು ಅನ್ನೋದು ಕೂಡ ಮುಖ್ಯವಾದಂತ ಪ್ರಶ್ನೆ ಇದೆ. ಇದ್ರ ಜೊತೆಗೆ ಹರಿಯರ್ಸ್ ಇದೆಯಲ್ಲ, 38 ತಿಂಗಳ ಹರಿಯರ್ಸ್ ಇದೆ. ಅವರು ಹಿಂದೆ ಮಾನ್ಯ ಸಿದ್ದರಾಮಯ್ಯನವರು ಹೇಳಿದ್ದು, ಒನ್ ಮ್ಯಾನ್ ಕಮಿಟಿ ಶ್ರೀನಿವಾಸ ಮೂರ್ತಿ ಅವರು ಕೊಟ್ಟಿರೋದು 14 ತಿಂಗಳು ಹೇಳಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ನಮ್ಗೆ ಇನ್ನೊಂದು ಆಫರು ಅನಧಿಕೃತವಾಗಿ ಬಂದಿದ್ದು, ಇನ್ನು 12 ತಿಂಗಳು ಸೇರಿಸಿ ಹರಿಯರ್ಸ್ ಕೊಡ್ತೀವಿ, 26 ತಿಂಗಳು ಅಂತ ಹೇಳಿದ್ದಾರೆ. ನಾವು 38 ತಿಂಗಳ ಕಾಲ ಕೇಳಿದ್ದೀವಿ. ಈ ಹರಿಯರ್ಸ್ ಪ್ರಶ್ನೆ ಇದೆ, ಇದು ಇತ್ಯರ್ಥ ಆಗಬೇಕು. ಎರಡನೇದು, 1/1/24 ಇವರು ವೇತನ ಪರಿಷ್ಕರಣೆ ಜಾರಿ ಮಾಡಿದ್ರೆ ಈ 2 ವರ್ಷದ ಹರಿಯರ್ಸ್ ಇದೆ. ಇವೆಲ್ಲವೂ ಕೂಡ ಸಮಗ್ರವಾದ ಚರ್ಚೆ ಆದರೆ ಪರಿಪೂರ್ಣ ಆಗುತ್ತೆ ಅದು. ಸೊ ದಯಮಾಡಿ ನಾವು ವಿನಂತಿ ಮಾಡ್ತೀವಿ, ಜಂಟಿ ಕ್ರಿಯಾ ಸಮಿತಿನ ಮಾತುಕತೆ ಕರೀರಿ. ನಾವು ರಾತ್ರಿ ಈಗಲೂ ತಯಾರಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಯವರು ಕರೀಲಿ, ಮಾನ್ಯ ಸಾರಿಗೆ ಸಚಿವರು ಕರೀಲಿ, ಯಾರೇ ಸರ್ಕಾರ ನಿರ್ದೇಶನದ ಮೇಲೆ MD ಕರೀಲಿ, ನಾವು ಹೋಗ್ಲಿಕ್ಕೆ ತಯಾರಿದ್ದೀವಿ. ಈ ಬೇಡಿಕೆಗಳ ಬಗ್ಗೆ ಸಮಗ್ರವಾದಂಥ ಚರ್ಚೆಯಾಗಿ ಸಾರಿಗೆ ನಿಗಮಗಳ ನೌಕರರಿಗೆ ಒಂದು ಅನುಕೂಲಕರವಾದಂಥ ಇದು ಬಂದರೆ ಖಂಡಿತವಾಗೂ ನಾವು ಜಂಟಿ ಕ್ರಿಯಾ ಸಮಿತಿ ರಾಜ್ಯ ಸರ್ಕಾರಕ್ಕೆ ಅಭಿನಂದಿಸ್ತೀವಿ. ನಮಗೇನು ಸಂಘರ್ಷ ಮಾಡಬೇಕು ಅನ್ನೋದು ಯಾವತ್ತೂ ಇಲ್ಲ. ಸಂಘರ್ಷ ಅನಿವಾರ್ಯ, ಮೇಡಮ್ ಅವರು ಒಪ್ಕೊಳ್ತಾರೆ. ಸಂಘರ್ಷ ಅನಿವಾರ್ಯ. ಸಂಘರ್ಷದ ನಂತರ ಸಂಧಾನ. ನಾವು ಮುಷ್ಕರ ಮಾಡಿದ ಮೇಲೂ ಕೂಡ ಸಂಧಾನವೇ ಆಗ್ಬೇಕಾಗಿದೆ. ಅದರಿಂದ ನಾವು ಸಂಘರ್ಷಕ್ಕೆ ಯಾವತ್ತೂ ಕೂಡ ತುದಿಗಾಲಲ್ಲಿ ನಿಂತಿರೋರಲ್ಲ. ಯಾಕೆಂದ್ರೆ ಈ ನಾಡಿನ 7 ಕೋಟಿ ಜನತೆಯ ಭವಿಷ್ಯವನ್ನ ಸರ್ಕಾರ ಹೆಂಗ್ ನೋಡುತ್ತೋ, ನಾವು ಕೂಡ ಸಾರಿಗೆ ನೌಕರರ ಮುಖಂಡರಾಗಿ ಪ್ರತಿ ಪ್ರಜೆಯ ಒಂದು ಸೌಲಭ್ಯವನ್ನು ನೋಡ್ತಕ್ಕಂಥದ್ದು ನಮ್ದು ಕೂಡ ಇದು. ಯಾಕೆಂದ್ರೆ ನಮ್ಮ ಮುಷ್ಕರ ಆದ ದಿವಸ ಎಷ್ಟು ಅನಾನುಕೂಲ ಆಗುತ್ತೆ ಅಂತ ಮಾಧ್ಯಮದ ಮೂಲಕ ನೀವೇ ಹೇಳ್ತೀರಾ. ಆ ಅನಾನುಕೂಲ ಕೊಡ್ಲಿಕ್ಕೆ ನಾವು ತಯಾರಿಲ್ಲ. ಈಗಲೂ ಕರೀಲಿ, 24 hours ಕುತ್ಕೊಂಡು ಶೆಟ್ಲು ಮಾಡೋದಾದ್ರೆ ನಾವು ಈಗಲೂ ತಯಾರಿದ್ದೀವಿ. ಮೇಡಮ್, ಬಿಜೆಪಿ ನಿಲ್ಗೋ, ಜನಕ್ಕೂ ತೊಂದರೆ ಆಗ್ಬಾರ್ದು, ಇವ್ರಿಗೂ ನ್ಯಾಯ ಸಿಗಬೇಕು. ಒಂದ್ ನಿಮಿಷ, ಇವತ್ತು ಅವ್ರು ಮಾತಾಡಿದಕ್ಕೆ ನಾನು ಉತ್ತರ ಕೊಟ್ಬಿಡ್ತೀನಿ. ಮಂಜುನಾಥ್ ಅವ್ರು ಹೇಳಿದ್ರು,
ಪ್ರಾಕ್ಟಿಕಲಿ ಸರ್ಕಾರದಿಂದ ಏನೇನು ಪಾಸಿಬಲ್ ಇದೆಯೋ ಖಂಡಿತವಾಗ್ಲೂ ನಾವು ಅದನ್ನು ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಇನ್ನೊಂದು ರೌಂಡ್ ಆಫ್ ಮಾತುಕತೆ ನಡೆಸೋಣ, ಇನ್ನೊಂದು ರೌಂಡ್ ಆಫ್ ಮೀಟಿಂಗ್ ಮಾಡೋಣ. ಸೊ ನಿಮ್ಮನ್ನು ನೋಯಿಸಿ, ನಿಮ್ಮನ್ನು ಅಯ್ಯೋ ಅನಿಸಿ ಸರ್ಕಾರನ ನಡೆಸೋ ಅಂತ ಯಾವ ಕಷ್ಟಕ್ಕೂ ಅಥವಾ ಅನಿವಾರ್ಯತೆಯೂ ನಮಗಿಲ್ಲ. ನಿಮ್ಮ ಜೊತೆ ನಾವಿದ್ದೀವಿ, ಸರ್ಕಾರ ಇದೆ, ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ. ನೀವು ಮುಚ್ಕರಕ್ಕೆ ಹೋಗೋ ಇವ್ರು 36 ಗಂಟೆ ತಗೊಂಡ್ರಂತೆ, ಮಧ್ಯರಾತ್ರಿ ಬಂದ್ರಂತೆ, 3 ವರ್ಷ ತಗೊಂಡಿಲ್ಲ ಬಿಡಿ ನಿಮ್ಮ ತರ. 3 ವರ್ಷ ತಗೊಂಡಿಲ್ಲ, 10 ಸಂಧಾನ ಸಭೆಗಳು, 4 ಸಿಎಂ ಸಭೆಗಳು, ರಾಜಕೀಯ ಮಾತಾಡಬೇಡಿ. ಅವ್ರನ್ನೇ ಅದನ್ನೇ ಹೇಳ್ರಿ, ರಾಜಕೀಯ ನಾನು ಮಾತಾಡ್ತೀನಿ. ಸಾರಿಗೆ ಹೆಚ್ಚಿನ ಅನುದಾನ ಕೊಡುವಂತಹ ಕೆಲಸ ಸರ್ಕಾರದಿಂದ ನಾವು ಈ ಸಂದರ್ಭದಲ್ಲಿ ನಿಮ್ಮ ಕಾರ್ಯದರ್ಶಿಗಳು, ನಿಮ್ಮ ಏನು ಸಂಘ ಸಂಸ್ಥೆ ಇದೆ ಅದ್ರ ಜೊತೆ ನಾವಿದ್ದೀವಿ. ನಾಳೆ ಬಸ್ ಬಂದಿಲ್ಲ ತಾವು ಜನರಿಗೆ ನಾಳೆ ಯಾವುದೇ ಸಂದರ್ಭದಲ್ಲಿ ಬಸ್ ಬಂದಿಗೆ ನಾವು ಕರೆ ಕೊಟ್ಟಿಲ್ಲ. ನಾಳೆ 4 ಗಂಟೆವರೆಗೂ ಸರ್ಕಾರದ ನಡೆಯನ್ನ ನೋಡಿ ತೀರ್ಮಾನ ಮಾಡ್ತೀವಿ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಹೇಳಿದೀವಿ. ಈಗಲೂ ಕೂಡ ನಿಮ್ಮ ನಡೆಯನ್ನ ನಾವು ಬಿಜೆಪಿ ಮತ್ತು ಜೆಡಿಎಸ್ ಸ್ವಾಗತಿಸುತ್ತದೆ. ಅದೇ ರೀತಿ ಸಾರ್ವಜನಿಕ ತೊಂದರೆ ಆಗದಂತೆ ನಿಮ್ಮ ಹೋರಾಟಗಳನ್ನ ಮುಂದುವರಿಸಿ, ಸರ್ಕಾರ ನಿಮ್ಮ ಹೋರಾಟಗಳಿಗೆ ಮನ್ನಣೆ ಕೊಡಬೇಕು ಅಂತ ಹೇಳಿ ಜೆಡಿಎಸ್ ಮತ್ತೆ ಬಿಜೆಪಿ ನಿಮ್ಮ ಜೊತೆ ನೈತಿಕವಾಗಿ ಜೊತೆಗಿರ್ತದೆ ಅಂತ ಹೇಳಿ ಸಂದರ್ಭದಲ್ಲಿ ನಿಮ್ಮ ಏನು ಸಂಸ್ಥೆಯ ಪ್ರತಿನಿಧಿಗಳಿಗೆ ನಾವು ಭರವಸೆ ಕೊಡ್ತಾ ಇದ್ದೇವೆ ನಮ್ಮ ಪಕ್ಷದ ಪರವಾಗಿ. ಸರ್ ಒಂದು ಮಾತನ್ನ ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ. ಹೇಳಿ ಸರ್. ಸರ್ ಇವತ್ತು ಏನಾದ್ರು ನ್ಯೂಸ್ ಬರ್ತಾ ಇದೆ, ಏನೋ CM ಅವರು ಅವ್ರು ಅಧಿಕೃತವಾಗಿ ಏನೋ ಅಸ್ತು ಅಂತ ಹೇಳಿ ಅಂತೇಳಿ. ಅಸ್ತು ಒಂದು ಯಾವ ರೀತಿ ಅಸ್ತು ಒಂದು ನಮ್ಗೆ ಇನ್ನೂ ಗೊತ್ತಿಲ್ಲ. ಯಾಕೆಂದ್ರೆ ಅದು ಅಲ್ಲ, ಯಾಕೆಂದ್ರೆ ನಮ್ಮ ಬೇಡಿಕೆನೇ ಸ್ಪಷ್ಟವಾಗಿದೆ. ಅದನ್ನ ಸ್ಪಷ್ಟವಾಗಿದೆ. ಏಕಪಕ್ಷವಾಗಿ ಘೋಷಣೆ ಮಾಡಿದ್ರೆ ನಾವು ಅದನ್ನ ಒಪ್ಲಿಕ್ಕೆ ತಯಾರಿಲ್ಲ. ಅದನ್ನ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ಅವರು ಏಕಾಗಿ ನಮ್ಮ ಜೊತೆ ಮಾತುಕತೆ ಮಾಡಿದ್ರೆ ನಾಳೆ ಏಕಪಕ್ಷೀಯ ಘೋಷಣೆ ಮಾಡಿ ಇಷ್ಟ ತಗೊಳ್ಳಿ ಕೇಳಿ ಅದನ್ನೇ ಹೌದು. ಹಠ ಹಿಡಿದು ಕೂತ್ರೆ ಸಮಸ್ಯೆ ಬಗೆಹರಿಯೋದಿಲ್ಲ. ಹಠ ಬಿಟ್ಟು ಮುಂದೆ ಅನುಭವ ಇದೆ, ಅವ್ರು ಇತ್ಯರ್ಥ ಮಾಡ್ಕೊಳ್ತಾರೆ. ಸರ್ಕಾರಕ್ಕೆ ಅನುಭವ ಇದೆ, ಜಂಟಿ ಕ್ರಿಯಾ ಸಮಿತಿ ಅನುಭವ ಇದೆ, ಕಾರ್ಮಿಕರ ಸಮಸ್ಯೆಗಳು ಚೆನ್ನಾಗಿ ಗೊತ್ತಿದೆ. ಅವ್ರು ಪರಸ್ಪರ ಕುತ್ಕೊಂಡು ಅವ್ರು ಇತ್ಯರ್ಥ ಮಾಡ್ಕೊಳ್ತಾರೆ. ಮಾಡ್ಕೊಳ್ಳಿ ಅನ್ನೋದೇ ನಮ್ದು ಉದ್ದೇಶ. ಜನಕ್ಕೆ ತೊಂದರೆ ಕ್ರಿಯಾ ಸಮಿತಿ ಜೊತೆ ಚರ್ಚೆ ಮಾಡಿ ಮೇಡಮ್ ಅದು ಸಂಜೆವರೆಗೂ ಕೊನೆ ಮಾತಾಡ್ತೀನಿ. ಅರಸು ಸರ್ ಈ ಪರಿಸ್ಥಿತಿ ಬಂದಿದೆ, ಮಾಡಿದ್ರಿಂದ ಈ ಪರಿಸ್ಥಿತಿ ಬಂದಿದೆ. ಎಲ್ಲರಿಗೂ ಭಯ ಆಗ್ತಿರೋದ್ರೆ ಅವ್ರಿಗೂ ಭಯ ಆಗ್ತಿದೆ, ಅವ್ರಿಗೂ ಭಯ ಆಗ್ತಿದೆ. ಇದ್ರಲ್ಲೂ ಹಂಗೇನೆ, ವಿಧಾನಸಭೆಯಲ್ಲಿ ಇದ್ರಲ್ಲೂ ಹಂಗೇನೆ, ಲೋಕಸಭೆಯಲ್ಲಿ ಇದ್ರಲ್ಲೂ ಹಂಗೇನೆ. ಮೇಡಮ್ ಅವ್ರಿಗೆ ಏನಾಗಿದೆ, ನಾನು ಚರ್ಚೆಗೆ ಬಂದಿದ್ರಿಂದ ಮುಖ್ಯಮಂತ್ರಿಗಳು ಒಪ್ಪಿಟ್ಟಿದ್ದಾರೆ ಅಂತ ಬಹಳ ಹರ್ಷಚಿತ್ತವಾಗಿದ್ದಾರೆ, ಭ್ರಮೆ ಬಂದ್ಬಿಟ್ಟಿದ್ದಾರೆ. ಸಾರಿಗೆ ನೌಕರರ ಪರವಾಗಿ ಎಲ್ಲರೂ ಸಹಿತ ಚರ್ಚೆಯಲ್ಲಿ ಭಾಗಿಯಾಗಿ ಇಷ್ಟೊತ್ತು ಒಂದು ಒಳ್ಳೆ ಚರ್ಚೆ ನಡೀತು. ಕೊನೆಯದಾಗಿ CM ಸಹಿತ ಇದಕ್ಕೆ ಸ್ಪಂದನೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಏನೇನೆಲ್ಲ ಯಾವ ಬೇಡಿಕೆ. ಜಂಟಿ ಕ್ರಿಯಾ ಸಮಿತಿ ಒಳ್ಳೇದಾಗ್ಲಿ, ರಾಜ್ಯದ ಜನಕ್ಕೆ ತೊಂದರೆ ಆಗದೆ ಇರಲಿ. ಬಿಜೆಪಿ ಜೆಡಿಎಸ್ ಜಂಟಿ ಹೋರಾಟ. ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.